ಇವತ್ತು ಮೊದಲನೇ ಬಾರಿಗೆ ಬಂದಿರೋದು. ನನ್ನ ಫ್ರೆಂಡ್ ಯಾವಾಗ್ಲೂ ಹೇಳ್ತಾನೆ ಇದ್ಲು ಹೋಗೋಣ ಹೋಗೋಣ ಅಂತ ಹೇಳಿ. ಇವತ್ತು ಕಾರ್ತಿಕ್ ಮಾಸ ಹುಣ್ಣಿಮೆ ಇತ್ತು, ಹಾಗಾಗಿ ದೇವಸ್ಥಾನಕ್ಕೆ ಬಂದ್ವಿ. ಪ್ಲಾನ್ ಮಾಡಿದ್ವಿ ಮುಂಚೆನೆ ಇಲ್ಲಿ ಬರ್ಲೇಬೇಕು ಊಟಕ್ಕೆ ಅಂತ ಹೇಳಿ. ಹಾಗಾಗಿ ಇವತ್ತು ಇಲ್ಲಿ ಬಂದ್ವಿ. ತುಂಬಾ ಚೆನ್ನಾಗಿದೆ, ಎಲ್ಲರೂ ಬಂದ್ವಿ ಸವಿರಿ ಊಟನ. ಲಾಸ್ಟ್ ಟೈಮ್ ಮ್ಯಾಂಗೋ ಮೇಳದಲ್ಲಿ ಬಂದಿದ್ವಿ, ಮ್ಯಾಂಗೋ ಸೀಸನ್ ಅಲ್ಲಿ ಮಸ್ತ್ ಇತ್ತು ಊಟ ಮಾತ್ರ. ಈ ಕಾರಣಕ್ಕೆ ಈಗ ಇನ್ನೊಂದ್ಸರಿ ಬಂದು ಎಲ್ಲರೂ ಕರ್ಕೊಂಡ್ ಬರ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ. ಅದ್ರಲ್ಲಂತೂ ಈ ಫುಲ್ ಸ್ವಲ್ಪ ಇದೆ, ತುಂಬಾ ಚೆನ್ನಾಗಿತ್ತು. ಪಲ್ಯ ಅಂತ ಇನ್ನೂ ಚೆನ್ನಾಗಿದೆ. ಅದು ರೆಸಿಪಿ ಬೇಕಿದೆ, ಕೇಳ್ಕೊಂಡು ಹೋಗ್ಬೇಕು. ಹೇಳ್ತೀನಿ ಅಂದ್ರು. ಭರ್ಜರಿ ಭೋಜನ ಹೋಟೆಲ್ ಹತ್ರ ಇದ್ದೀನಿ. ಇದು ಹೋಟೆಲ್ ಅನ್ನೋಕ್ಕಿಂತ ಒಂಥರ ಮೆಸ್ ಅಂದಿ, ಮನೆ ಊಟದ ಥರ ಇರುತ್ತೆ, ಹಬ್ಬದ ಊಟದ ಥರ ಇರುತ್ತೆ. ಪ್ರತಿದಿನನೂ ಹಬ್ಬದ ಊಟನೇ. ಬಟ್ ಭಾಳ ವಿಶೇಷವಾಗಿ ಯಾವಾಗಿರುತ್ತೆ ಅಂತಂದರೆ, ನಮ್ಮ ಹಿಂದೂ ಸಂಪ್ರದಾಯಗಳಲ್ಲಿ ಹಬ್ಬಗಳು ಬರುತ್ತಲ್ವಾ, ಎಲ್ಲ ಹಬ್ಬಗಳಲ್ಲೂ ಆ ಹಬ್ಬಕ್ಕೆ ತಕ್ಕಂಗೆ ಬಾಳೆ ಎಲೆ ಊಟ ಇರುತ್ತೆ, ಸಾಂಪ್ರದಾಯಿಕವಾದ ಊಟ ಇರುತ್ತೆ. ಇದು ಬರೋದೆಲ್ಲಪ್ಪ ಅಂತಂದರೆ ನಮ್ಮ ಮಲ್ಲೇಶ್ವರಮ್ಮು ಸಂಪಿಗೆ ರೋಡು 6th and 7th ಕ್ರಾಸ್ ಹತ್ರ ಬರುತ್ತೆ. ಅಂದರೆ 8th ಕ್ರಾಸ್ ಹೋಗೋಕ್ಕಿಂತ ಮುಂಚೆ ಹಿಂದೆನೇ ಬರುತ್ತೆ. 6th and 7th ಕ್ರಾಸ್ ಮೇನ್ ರೋಡಲ್ಲೇ ಬರುತ್ತೆ. ಬನ್ನಿ, ಈ ಭರ್ಜರಿ ಭೋಜನದ ಬಗ್ಗೆ ನಿಮಗೆ ಸಂಪೂರ್ಣ ನಾನು ಪರಿಚಯ ಮಾಡ್ತೀನಿ. ನೋಡಿ, ನಿಮಗೆ ಫಸ್ಟ್ ಫ್ಲೋರಲ್ಲಿ ಬರುತ್ತೆ, ಅದರಿಂದ ಎಂಟ್ರಿ ಆಗ್ತೀರ ನೀವು. ಲಿಫ್ಟ್ ಕೂಡ ಇದೆ. ಬಂಧುಗಳೇ, ಭರ್ಜರಿ ಭೋಜನದ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ಪ್ರತಿದಿನ ಊಟ ಸ್ಟಾರ್ಟ್ ಆಗೋದು 12:30ಕ್ಕೆ. ಬಟ್ ಪ್ರತಿದಿನ 12:20ಕ್ಕೆ ನ್ಯಾಷನಲ್ ಆಂಥಮ್ ಅಂತೆ ರಾಷ್ಟ್ರಗೀತೆಯನ್ನು ಆಡ್ತಾರೆ. ರಾಷ್ಟ್ರಗೀತೆಯನ್ನು ಆಡಿದ ನಂತರನೇ ಊಟವನ್ನು ಬಡಿಸೋದು ಇಲ್ಲಿನ ಪದ್ಧತಿ. ಇದು ಬಹಳ ಚೆನ್ನಾಗಿದೆ. ನಾವು ರಾಷ್ಟ್ರಗೀತೆಯಲ್ಲಿ ಭಾಗವಹಿಸೋಣ. ಪಂಜಾಬ ಸಿಂಧು ಗುಜರಾಟ ಮರಾಠ ದ್ರಾವಿಡ ಉಚ್ಚಲ ವಂಗ ಜನಗಣ ಮಂಗಳದಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಜಯ ಹೇ ಜಯ ಹೇ ಜಯ ಹೇ ಜಯ 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 ಹೇ. ಇದು ಭರ್ಜರಿ ಭೋಜನದು ಕಿಚನ್ ಎಲ್ಲ ಇಲ್ಲಿ ಅಡುಗೆ ಮಾಡ್ತಾರೆ. ಟೂ ಇನ್ ಒನ್ ಹೋಳಿಗೆ. ಇದು ಬೀಟ್ರೂಟ್ ಇದೆ, ಅದೇ ರೀತಿ ಕಾಶಿ ಇದೆ, ಎರಡು ಮಿಕ್ಸ್ ಮಾಡ್ಬಿಟ್ಟು ಮಾಡ್ತಾರೆ. ಇಲ್ಲಿ ನೋಡ್ಬೋದು, ಎರಡು ಮಿಕ್ಸ್ ಆಗಿದೆ. ಎರಡು ಮಿಕ್ಸ್ ಮಾಡಿಬಿಟ್ಟು ಮಾಡೋದಿದೆ. ಒಂದೊಂದಿನ ಒಂದೊಂದು ಸ್ಪೆಷಾಲಿಟಿ ಇರುತ್ತೆ. ಅಂದರೆ ಕಾಯಿ ಒಳಗೆ ಇರುತ್ತೆ, ಬೇಳೆ ಒಳಗೆ ಇರುತ್ತೆ. ಇದೇ ರೀತಿ ಇವತ್ತು ಬೀಟ್ರೂಟು ಕಾಶಿಯಿಂದ ಮಾಡಿರೋಂಥದ್ದು ನೋಡಿ. ಬಿಸಿ ಬಿಸಿ ರೆಡಿ ಆಗ್ತಾ ಇದೆ ಊಟಕ್ಕೆ. ಬೀಟ್ರೂಟು ಕಾಶಿ ಎರಡು ಮಿಕ್ಸ್ ಹೋಳಿಗೆ. ಇದು ಸ್ಪೆಷಲ್. ಎಲ್ಲ ಕಿಚನ್ ಎಲ್ಲ ಇಲ್ಲೇ ರೆಡಿ ಆಗ್ತಾ ಇರುತ್ತೆ. ಇದು ದೋಸೆಗೆ ಪಲ್ಯ ನೋಡಿ. ಇದು ಮಸಾಲೆ ದೋಸೆಗಲ್ಲ, ಮಸಾಲೆ ದೋಸೆಗೆ ಪಲ್ಯ ಆಗ್ತಾ ಇದೆ. ದೋಸೆ ರೆಡಿ ಆಗ್ತಾ ಇದೆ. ದೋಸೆನೂ ಕೇಳ್ತಾರಲ್ಲ. ಎಲ್ಲ ನಡೆಯುತ್ತಲ್ಲ, ಮಸಾಲ ಪ್ಲೇನು ಊಟದ ಜೊತೆಗೆ ಅದು ಇದೆ. ನಡೆಯುತ್ತೆ ಕೋಸಂಬರೆ ನೋಡಿ. ಎಲ್ಲ ಬಿಸಿ ಬಿಸಿ ಇರುತ್ತೆ. ರೈಸ್ ಇದೆ, ಪಾಯಸ, ಸಾಂಬಾರ, ಇದು ಗ್ರೇವಿ, ಇದು ಪಲ್ಯ, ಊಟ, ಇದು ಸಾಂಬಾರು, ಇದು ರಸಮ್ ಇರ್ಬೇಕು. ಇದೇನಿದು ತೊವೆ ದಾಲು, ರೈತ ಇದು.
ಚಟ್ನಿ, ಕೋಸಂಬರಿ ತುಂಬಬೇಕು. ನಾವೆಲ್ಲ ಫ್ರೆಂಡ್ಸ್ಗಳು JP ನಗರದಿಂದ ಬಂದಿದ್ದೀವಿ. ಸ್ಪೆಷಲಿ ಊಟಕ್ಕೆ ಬಂದಿರೋದು. ಹೌದು, 2 ಸಲ ತಗೊಂಡಿದ್ದೀವಿ. ತುಂಬಾ ಇಷ್ಟ ಆಯ್ತು, ಅದಕ್ಕೆ ತಗೊಂಡ್ವಿ. ತುಂಬಾ ಚೆನ್ನಾಗಿದೆ. ಇನ್ನೊಂದ್ಸಲ ಕೊಟ್ಟರು ಕುಡಿ ಕುಡಿತೀವಿ. ಬಾಯ್ ಬಾಯ್ ಅಂತ ಯಾವಾಗಲೂ ಬರ್ತಾ ಇರ್ತೀವಿ. ಏನಾದ್ರೂ ಅಕೇಶನ್ ಇದ್ರೆ ಇದೇ ಹೋಟೆಲ್ಗೆ ಬರ್ತೀವಿ. ಯೋಗ ಅಲ್ಲಿ ಯೋಗ ಇಲ್ಲಿ ಭೋಗ. ನಮಸ್ಕಾರ. ನಮಸ್ತೆ ಸರ್. ಭರ್ಜರಿ ಭೋಜನ ನೋಡ್ತಾ ಇದ್ದೀನಿ, ಸಿಕ್ಕಾಪಟ್ಟೆ ಲೇಡೀಸೇ ಬರ್ತಾರೆ ಜಾಸ್ತಿ. ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಹೋಟೆಲ್ ಬಗ್ಗೆ ತಿಳಿಸ್ಕೊಡಿ ಸರ್. ಡೈಲಿ 12:30ಗೆ ಸ್ಟಾರ್ಟ್ ಆಗುತ್ತೆ, 4:30ವರೆಗೂ ಇರುತ್ತೆ. ಮತ್ತೆ 7 o'clock ಇಂದ ರಾತ್ರಿ 10 o'clock ವರೆಗೂ ಮೀಲ್ಸ್ ಅವೈಲೇಬಲ್ ಇರುತ್ತೆ. ಮೀಲ್ಸ್ ಜೊತೆ ನಮ್ದು ಅಲಕಾರ್ಡಾನು ಇರುತ್ತೆ. ರೋಟಿ, ಕರಿ, ಮಂಚೂರಿಯನ್, ತಂದೂರ್ ಐಟಮ್ಸ್ ಎಲ್ಲ ಸಿಗುತ್ತೆ. ಫೆಸ್ಟಿವಲ್ ಟೈಮಲ್ಲಿ ನಿಮ್ದು ಭರ್ಜರಿಯ ಭೋಜನ ಇರುತ್ತೆ ಅಂದ್ರೆ ಹೆಸರಿಗೆ ತಕ್ಕಂಗೆ ಸಿಕ್ಕಾಪಟ್ಟೆ ಒಂದು 30-35 ಐಟಮ್ ವರೆಗೂ ಇರುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ಸರ್. ಫೆಸ್ಟಿವಲ್ಸ್ ಬೆಂಗಳೂರು ಅಂದ್ರೆ ನಮಗೆ ಫಸ್ಟ್ ಜ್ಞಾಪಕ ಬರೋದು ಬ್ಯುಸಿ ಜನ. ಅದಕ್ಕೇನಂದ್ರೆ ಮನೇಲಿ ಅಷ್ಟು ಐಟಮ್ಸ್ ಅವ್ರಿಗೆ ಮಾಡ್ಕೊಳಕ್ ಆಗಲ್ಲ. ಸೊ ನಾವು ಏನ್ ಮಾಡ್ತೀವಿ ಅಂದ್ರೆ ಆ ಫೆಸ್ಟಿವಲ್ಗೆ ಅದಾದ ರೀತಿ, ಇವಾಗ ಗಣೇಶ ಹಬ್ಬಕ್ಕೆ ಮೋದಕ ಮಾಡ್ತೀವಿ, ಕಡುಬು ಮಾಡ್ತೀವಿ, ಸಂಕ್ರಾಂತಿ ಟೈಮಲ್ಲಿ ಪೊಂಗಲ್ ಮಾಡ್ತೀವಿ, ಯುಗಾದಿಗೆ ಬೇಳೆ ಒಬ್ಬಟ್ಟು, ಮಾವಿನಕಾಯಿ ಚಿತ್ರಾನ್ನ ಕೊಡ್ತೀವಿ. ಆ ಥರ ಆ ಹಬ್ಬದ ಸ್ಪೆಷಲ್ ಏನಿರುತ್ತೋ ಆ ಥರ ಮನೇಲಿ ನಮಗೆ ತಿಂದಿದ ತಕ್ಷಣ ಮನೆ ನೆನಪಾಗಬೇಕು, ಹಬ್ಬ ಅವರಿಗೆ ಫುಲ್ ಆಯ್ತು ಅಂತ ಅನ್ನಿಸ್ಬೇಕು. ಆ ಥರ ನಮ್ಮ ಹಬ್ಬಗಳಲ್ಲಿ ಯಾವ ರೀತಿ ಇರುತ್ತೋ ಆ ರೀತಿ ಊಟ ಹಬ್ಬಕ್ಕೆ ತಕ್ಕಂಗೆ ಮಾಡ್ತೀವಿ. ಹೌದು, ಪ್ರತಿ ಹಬ್ಬಕ್ಕೂ ಮೆನ್ಯೂ ಚೇಂಜ್ ಇರುತ್ತೆ. ಹಬ್ಬಕ್ಕೆ ಏನಿರುತ್ತೋ ಅದನ್ನ ಮಾಡ್ತೀವಿ. ಸ್ಪೆಷಲ್ ಐಟಮ್ಸ್ ಇರುತ್ತೆ. ಡೈಲಿ ಮೀಲ್ಸ್ ಇದೆಯಲ್ಲ ಮಾಮೂಲಿ ಭರ್ಜರಿ ಭೋಜನ ಎಷ್ಟಿದೆ ಅಮೌಂಟ್ ಪ್ರೈಸ್? ಅದು 275 ರೂಪಾಯಿ ಇದೆ ಸರ್. ಎಷ್ಟು ಐಟಮ್ ಇರುತ್ತೆ? ಅರೌಂಡ್ 20 ಐಟಮ್ಸ್ ಇರುತ್ತೆ ಸರ್. ಅದು ಡೈಲಿ ಮೆನು ಚೇಂಜ್ ಆಗುತ್ತೆ. ಅಂದ್ರೆ ಸಾರುಗಳೆಲ್ಲ ಚೇಂಜ್ ಆಗುತ್ತೆ, ಮತ್ತೆ ಹೋಳಿಗೆ ಸ್ವೀಟ್ಸ್ ಎಲ್ಲ change ಹೋಳಿಗೆ ಚೇಂಜ್ ಆಗುತ್ತೆ, ಪಲ್ಯ ಚೇಂಜ್ ಆಗುತ್ತೆ, ಕೋಸಂಬರಿ ಚೇಂಜ್ ಆಗುತ್ತೆ, ಎಲ್ಲ ಚೇಂಜ್ ಆಗುತ್ತೆ. ಆಮೇಲೆ ಇವಾಗ ಇನ್ನು ಎಲ್ಲ ಅನ್ಲಿಮಿಟೆಡ್ ಇದೆ, ಯಾವ್ದಾದ್ರು ಲಿಮಿಟೆಡ್ ಅನ್ನೋದು? ಹೋಳಿಗೆ ಒಂದು ಲಿಮಿಟೆಡ್ ಸರ್, ಇನ್ನೆಲ್ಲ ಅನ್ಲಿಮಿಟೆಡ್, ಇನ್ನೆಲ್ಲ ಎಲ್ಲದು ಅನ್ಲಿಮಿಟೆಡ್ ಆಗ್ತದೆ. ಆಮೇಲೆ ಅದೇ ರೀತಿ ಇವಾಗ ಸಂಜೆನೇ ಇರುತ್ತಲ್ಲ ಊಟ, ಮಧ್ಯಾಹ್ನ ಎಷ್ಟು ಗಂಟೆಯಿಂದ? 12:30 12:30 4-4:30 ಇರುತ್ತೆ. ಸಂಜೆ 7 10 ಇರುತ್ತೆ. ಆ ಮಧ್ಯ ಗ್ಯಾಪ್ ಅಲ್ಲಿ ಕ್ಲೋಸ್ ಇರುತ್ತಲ್ವಾ? ಹಾ ಸರ್. ಇವಾಗ ಅಲಕಟ್ ಐಟಮ್ ಅಂತಂದ್ರೆ ರೋಟಿ, ರೋಟಿ, ಕರಿ, ಮಂಚೂರಿಯನ್ಸ್, ಫ್ರೈಡ್ ರೈಸ್, ನೂಡಲ್ಸ್, ದೋಸೆ ವೆರೈಟೀಸ್ ಎಲ್ಲ ಇರುತ್ತೆ. ಎನಿ ಟೈಮ್ ಸಿಗುತ್ತೆ, ಮಧ್ಯಾಹ್ನ ಎಲ್ಲ ಸಿಗುತ್ತೆ, ಎಲ್ಲ ಟೈಮ್ ಸಿಗುತ್ತೆ. ನಾನು ಕಿಚನ್ ಎಲ್ಲ ನೋಡಿದೆ. ಸಾಮಾನ್ಯವಾಗಿ ಈ ತರ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಕಿಚನ್ ಬೇರೆ ಕಡೆ ಇರುತ್ತೆ, ಎಲ್ಲಿಂದನೋ ಬರ್ತಾ ಇರುತ್ತೆ. ಬಟ್ ನಿಮ್ಮಲ್ಲಿ ನೀವೇ ಮಾಡ್ತಾ ಇದ್ದೀರಾ ನೋಡಿದ್ರೆ, ಎಲ್ಲಾ ತರ ಇಲ್ಲೇ ರೆಡಿ ಆಗ್ತಾ ಇದೆ. ಹೌದು ಸರ್. ಹೇಗೆ ಮೇಡಮ್ ಕಿಚನ್ ಎಲ್ಲ ಐಟಮ್ಸ್ ಎಲ್ಲ ನೀವು ಸ್ವದೇಶಿ ಎಲ್ಲ ಸಾಂಬಾರು ಎಲ್ಲ ಎಲ್ಲಿದೆ ನಮ್ಮದು? ಸರ್, ಪ್ರತಿಯೊಂದು ಐಟಮು ಇಲ್ಲೇ ರೆಡಿ ಆಗುತ್ತೆ. ಅವತ್ತಿನ ದಿನ ಬೆಳಗ್ಗೆ 4 ಗಂಟೆಗೆ ಹೋಗ್ತಾರೆ. ಅವತ್ತೇನು ತರಕಾರಿ ನಮಗೆ ಫ್ರೆಶ್ ಆಗಿ ಸಿಗುತ್ತೆ ಅದನ್ನ ಪ್ಲಾನ್ ಮಾಡ್ಕೊಂಡು ನಮ್ದು ಮೆನು ಪ್ಲಾನ್ ಆಗುತ್ತೆ. ನಮ್ದು ಮೇಜರ್ ಗೋಲ್ ಬಂದ್ಬಿಟ್ಟು ಕಲರ್ಸು, ಟೇಸ್ಟಿಂಗ್ ಪೌಡರು, ಸೋಡಾ ಇದು ಯಾವುದು ನಾವು ಬಳಸೋದಿಲ್ಲ. ನಾವು ಮನೇಲಿ ತಿಂದರೆ ನಮ್ಗೆ ಎಷ್ಟು ತೃಪ್ತಿ ಆಗುತ್ತೋ ಆ ಥರ ಅಡುಗೆ ನಾವು ಮಾಡಿ ಕೊಡ್ತೀವಿ. ಪ್ರತಿಯೊಂದು ಅಡುಗೆ ಅವತ್ತೇ ಫ್ರೆಶ್ ಆಗಿ ರೆಡಿ ಆಗುತ್ತೆ. ಮನೆ ಊಟದ ಥರನೇ ಅನ್ಕೊಂಡ್ಬಿಡಿ. ಇದು ಜಾಸ್ತಿ ಜನ ನಂತರ ಮೆಸ್ ಅನ್ಕೊಳ್ಳಲ್ಲ, ಇದು ಒಂಥರ ಇದು ಹೋಟೆಲ್ ಅನ್ಕೊಳ್ಳಲ್ಲ, ಮೆಸ್ ಥರ ಬರ್ತಾರೆ. ಅಂದ್ರೆ ಹಬ್ಬದ ಊಟ ಯಾವ್ದಾರ ಸಮಾರಂಭಗಳು ಇರುತ್ತಲ್ಲ, ಮದುವೆ ಫಂಕ್ಷನ್, ಆ ರೀತಿಯಾಗಿ ಜನಗಳು ಗುಂಪಾಗಿ ಬರ್ತಾರೆ ನೋಡಿದ್ರೆ. ಹೌದು ಸರ್, ಆ ಥರ ಫಂಕ್ಷನ್ಸ್ ಮಾಡೋರು ಬರ್ತಾರೆ. ಚಿಕ್ಕ ಚಿಕ್ಕ ಗೆಟ್ ಟುಗೆದರ್ಸ್ ಮಾಡ್ತಾರೆ, ಬರ್ಡೇ ಪಾರ್ಟೀಸ್ ಮಾಡ್ತಾರೆ, ಶ್ರೀಮಂತ ಆ ಥರ ಫಂಕ್ಷನ್ಸ್ ಕೂಡ ಬಂದಿಲ್ಲಿ ಮಾಡ್ತಾರೆ. ಅದು ಎಷ್ಟು ಜನ ಹೇಳಿದ್ರು ನೀವು ಅದನ್ನ ಅರೇಂಜ್ ಮಾಡ್ತೀರಾ? ಅರೇಂಜ್ ಮಾಡ್ತಾರೆ. ಅಂದ್ರೆ ಇನ್ನೊಂದು ಮೇಡಮ್ ಕ್ಯಾಟ್ರಿಂಗ್ ಇದೆ ನಿಮ್ಗೆ ನೋಡಿದೆ. ಹೌದು. ರೀಗಂಟಿ ವಾಸವಿ ಕ್ಯಾಟ್ರಿಂಗ್ಸ್ ಅಂತ ಇದೆ. ಹೌದು ಸರ್. ಇದೆ ಸರ್. ಇದು ಕ್ಯಾಟ್ರಿಂಗ್ ಹೆಂಗೆ ಮೇಡಮ್? ಎಷ್ಟು ಜನದವರೆಗೂ ಕಳಿಸ್ತೀನಿ ಊಟನ ಅಂತ? ಸರ್, ಎಷ್ಟು ಬೇಕಾದ್ರೂ ಮಾಡ್ತೀವಿ. ಹೌದಾ? ಹಾ. ಇವಾಗ ಎಲ್ಲ occasions-ಗೂ ಮಾಡ್ತೀವಿ ಸರ್. 1 ಲಕ್ಷವರೆಗೂ ಮಾಡಿದೀವಿ ಸರ್. ಅಷ್ಟವರೆಗೂ ಮಾಡಿದ್ದೀರಾ? ನೋಡಿದೆ ಬಹಳಷ್ಟು ಕ್ಯಾಟ್ರಿಂಗ್ ಹೋಗ್ತಾನೆ ಇದೆ, ಡೈಲಿ ಇರುತ್ತಲ್ವಾ? ಹಾ ಸರ್. ಇವಾಗ ಅಲ್ಲೇ ಸರ್, ಇದು ಹೋಟೆಲ್ ಇಂದ ಹೋಗೋದು. ಇದು ಬಿಟ್ಟು ನಮ್ದು ಕ್ಯಾಟ್ರಿಂಗ್ ಗೋಡೌನ್ ಬೇರೆ ಇನ್ನೊಂದಿದೆ, ಕಿಚನ್. ಇದು ಸ್ವಲ್ಪ ಕಡಿಮೆ ಇದ್ರೆ ಇಲ್ಲಿಂದ ಕಳಿಸ್ಬಿಡ್ತೀವಿ. 50 ರೂಪಾಯಿ 20 ರೂಪಾಯಿ ಜಾಸ್ತಿ ಆದ್ರೆ ನೀವು ಅಲ್ಲಿ ಮೆನು ಮೇಲೆ ಸರ್. ಇಲ್ಲಿ ಮೆನು ಆದ್ರೆ ಇಲ್ಲಿಂದ ಹೋಗುತ್ತೆ. ಸ್ಪೆಷಲ್ ಮೆನೂಸ್ ಎಲ್ಲ ಕಿಚನ್ ಇಂದ ಮೇಡಮ್. ಇವಾಗ ನೀವು ಭರ್ಜರಿ ಭೋಜನ ಕಾನ್ಸೆಪ್ಟ್ ಅಂದ್ರೆ ಒಂದು ನಮ್ಮ ಹಬ್ಬದ ಸಮಾರಂಭಗಳಲ್ಲಿ ಹೇಗೆ ಊಟ ಮಾಡ್ತೀವಿ ನಮ್ಮ ಹಿಂದೂ ಸಂಪ್ರದಾಯ ಆ ಥರ ಒಂದು ಮಾಡಿದ್ರೆ ಬಾಳೆ ಎಲೆ ಊಟದ್ದು. ಇದು ಹೇಗೆ ಬಂತು ನೀವು ಕಾನ್ಸೆಪ್ಟ್ ಅಂತ? ಯಾವ ರೀತಿಯಾಗಿ ನೀವು ಮುಂಚೆನೆ ಇತ್ತು ಅಥವಾ ಏನು ಕ್ಯಾಟ್ರಿಂಗ್ ಇತ್ತು? ಯಾವ ರೀತಿ? ಸರ್, ನಮ್ಮ ಹಸ್ಬೆಂಡ್ ಕ್ಯಾಟ್ರಿಂಗ್ ಬಿಸ್ನೆಸ್ ಮಾಡ್ತಾರೆ. ಅವ್ರಿಗೆ ಎಲ್ಲರೂ ಕೇಳ್ತಾ ಇದ್ರು, ಹಿಂಗೆ ಒಳ್ಳೆ ಹಬ್ಬದ ಊಟ ತಿನ್ಬೇಕು ಅಂದ್ರೆ ನೀನು ಫಂಕ್ಷನ್ ಯಾವ್ದಕ್ಕಾದ್ರೂ ನಾವು ವೇಟ್ ಮಾಡ್ತಾನೆ ಇರ್ಬೇಕು, ನಾವು ಎಷ್ಟು ದಿನ ವೇಟ್ ಮಾಡೋದು, ಇನ್ನೊಂದು ಫಂಕ್ಷನ್ಗೋಸ್ಕರ ನಾವು ವೇಟ್ ಮಾಡ್ತಾ ಇರ್ತೀವಿ ಅಂತ ಆ ಒಂದು ಥಾಟ್ ಮೇಲೆ ಇದು ಸ್ಟಾರ್ಟ್ ಮಾಡಿದ್ವಿ ಸರ್. ಸಿಂಪಲ್ ಮದುವೆ ಊಟ. ಮದುವೆ ಊಟ ಅಂದ್ರೆ ನೀವು ಫಸ್ಟ್ ಕ್ಯಾಟ್ರಿಂಗ್ ಇತ್ತು ಎಷ್ಟು ವರ್ಷದಿಂದ ಇತ್ತು? 12 ವರ್ಷದಿಂದ? ಹಾ, 10 years ಇದೆ. 10 years. ಅದಾದ ನಂತರ ಬಹಳಷ್ಟು ಜನ ಕಸ್ಟಮರ್ಸ್ ಬೇಡಿಕೆ ಮೇಲೆ ನೀವು ಈ ಹೋಟೆಲ್ 3 ವರ್ಷ ಆಯ್ತು ಸ್ಟಾರ್ಟ್ ಮಾಡಿ. ಭರ್ಜರಿ ಭೋಜನ ಭರ್ಜರಿಯಾಗೇ ಇರುತ್ತೆ. ತುಂಬ ಮೈಲ್ಡಾಗಿರುತ್ತೆ, ಸ್ಪೈಸಿನೂ ಇರಲ್ಲ, ಇದು ಇರಲ್ಲ. ಸೀನಿಯರ್ ಸಿಟಿಸನ್ಸ್ಗೆ, ಮಕ್ಕಳಿಗೆ ಎಲ್ಲರಿಗೂ ತುಂಬ ಮೈಲ್ಡಾಗಿ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ.
ಒಂದು ಹಬ್ಬದ ಊಟ ಮಾಡ್ದಂಗೆ ಇರುತ್ತೆ. ಎವ್ರಿ ಟೈಮ್ ವಿ ಎಂಜಾಯ್ ಅ ಲಾಟ್. ಹೆಲ್ದಿ ಫುಡ್ ಸೂಪರ್ ಆಗಿರುತ್ತೆ. ವೆರೈಟಿ ಮನೆಯಲ್ಲಿ ರೆಗ್ಯುಲರ್ ನಾವು ಮಾಡಕ್ ಆಗದಿರೋಂಥ ಟ್ರೆಡಿಷನಲ್ ಫುಡ್ ಎಲ್ಲ ಸಿಗುತ್ತೆ ನಿಮಗೆ. ನೋಡಿ ತಂದೂರಿ ರೋಟಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಮಸಾಲೆ ದೋಸೆ ಇದೆ. ಇದರಲ್ಲಿ ಕಾಶಿ ಹಲ್ವಾ ಇದೆ ಪ್ಲಸ್ ಬೀಟ್ರೋಟು ಎರಡು ಮಿಕ್ಸ್ ಮಾಡಿರೋಂಥ ಹೋಳಿಗೆ ಇದು. ಕಾಶಿ ಹಲ್ವಾ ಮತ್ತು ಬೀಟ್ರೋಟಿಂದು ಹೋಳಿಗೆ ಮಿಕ್ಸ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಕಾಬೂಲ್ ಕೊಟ್ಟಿದ್ದಾರೆ. ಸಾಗು, ಕೋಸಂಬರಿ ಇದೆ. ಇದು ನೋಡಿ ಆಲೂಗಡ್ಡೆ ಇದೆ, ಕ್ಯಾಪ್ಸಿಕಮ್ ಇದೆ ಮತ್ತು ಗೋಬಿ ಇದೆ. ಮೂರು ಮಿಕ್ಸ್ ಮಾಡಿದ್ದಾರೆ. ಸ್ಪೆಷಲ್ ಇದು. ಅದೇ ರೀತಿ ಕೊಬ್ಬರಿ ಚಟ್ನಿ ಇದೆ, ದಾಲ್ ಇದೆ, ಪಾಯಸ ಇದೆ. ಅದಕ್ಕೆ ಮುಖ್ಯವಾಗಿ ಏನಪ್ಪ ಅಂತಂದರೆ ಗ್ರೇಪ್ ಪಲ್ಪಿ ಜ್ಯೂಸ್ ಕೊಡ್ತಾರೆ. ವೆರೈಟಿ ಇದು ಚೇಂಜ್ ಆಗ್ತಾ ಇರುತ್ತೆ. ಫಸ್ಟಿಗೆ ನೀವು ವೆಲ್ಕಮ್ ಡ್ರಿಂಕ್ಸ್ ಇದು ಭಾಳ ಚೆನ್ನಾಗಿದೆ. ಸ್ಪೆಷಲ್ ನೋಡಿ ಬೀಟ್ರೋಟು ಪ್ಲಸ್ಸು ಕಾಶಿ ಹಲ್ವಾಯಿಂದ ಮಾಡಿರೋಂಥದ್ದು ಹೋಳಿಗೆ. ಎರಡು ಮಿಕ್ಸ್ ಇರುತ್ತೆ. ಚೆನ್ನಾಗಿದೆ. ತುಪ್ಪ ಹಾಕಿದ್ದಾರೆ, ಚೆನ್ನಾಗಿದೆ. ಬೀಟ್ರೋಟು ಪ್ಲಸ್ ಕಾಶಿ ಹಲ್ವಾ ಎರಡು ಮಿಕ್ಸ್ ಆಗಿರೋಂಥದ್ದು ಭಾಳ ಚೆನ್ನಾಗಿರುತ್ತೆ. ಅದರ ಜೊತೆಗೆ ಈ ಪಲ್ಯ ಕ್ಯಾಪ್ಸಿಕಮ್, ಆಲೂಗಡ್ಡೆ, ಬೇಬಿ ಕಾರ್ನ್ ಮೂರು ಮಿಕ್ಸ್ ಇದೆ ಪಲ್ಯ. ಪಲ್ಯ ಮಾತ್ರ ಸಕಲಾಗಿದೆ. ಇದೆಲ್ಲ ಕೆಲವು ಚೇಂಜ್ ಆಗ್ತಾ ಇರುತ್ತೆ. ಇದಷ್ಟೇ ಭಾಳ ಚೆನ್ನಾಗಿದೆ ಪಲ್ಯ. ಇದು ಒಂದು ಸಣ್ಣ ಮಿನಿ ಮಸಾಲೆ ದೋಸೆ ಕೊಡ್ತಾರೆ. ಮಸಾಲೆ ದೋಸೆ, ಕೊಬ್ಬರಿ ಚಟ್ನಿ ಇರುತ್ತೆ, ತಂದೂರಿ ರೋಟಿ, ನಿಮಗೆ ದಾಲ್ ಕೊಟ್ಟಿದ್ದಾರೆ. ಈಗ ನೀವು ಪಾಯಸ ಇರುತ್ತೆ. ಸ್ವೀಟ್ಸ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ ನಿಮಗೆ. ಕೆಲವು ಟೈಮು ಈ ಹೋಳಿಗೆಯಲ್ಲಿ ಬೇಳೆ ಹೋಳಿಗೆ ಬರುತ್ತೆ, ಕಾಯಿ ಹೋಳಿಗೆ ಬರುತ್ತೆ. ಈ ರೀತಿಯಾಗಿ ಚೇಂಜ್ ಆಗ್ತಾ ಇರುತ್ತೆ. ನೋಡಿ ಇದು ಗೋಂಗೂರ ರೈಸ್ ಅಂತೇಳಿ, ಗೋಂಗೂರ ಸೊಪ್ಪಿಂದು. ನೆಕ್ಸ್ಟ್ ನಿಮಗೆ ರೈಸ್ ಐಟಮ್ ಎಲ್ಲ ಬರುತ್ತೆ. ಸ್ವಲ್ಪ ಹಾಕಿ, ಹಾಂ ಸಾಕು. ಅದು ಪಲಾವು, ಇದು ರೈತ, ಗುಂಗ್ರು ರೈಸ್ ಅಂತ ಹಾಕಿದ್ದಾರೆ. ನಾನು ಸ್ವಲ್ಪ ಹಾಕ್ಸ್ಕೊಂಡೆ. ಅದೇ ರೀತಿಯಾಗಿ ಪಲಾವ್ ಇದೆ. ಎಲ್ಲ ತಿಂದಾದ್ಮೇಲೆ ಈ ಎರಡು ಐಟಮ್ ಬರುತ್ತೆ. ಇದಾದ್ರೆ ಡಿಫ್ರೆಂಟ್ ಚೇಂಜ್ ಆಗ್ತಾ ಇರುತ್ತೆ. ಗುಂಗ್ರು ಸೊಪ್ಪಿಂದ ಮಾಡಿರೋಂಥ ರೈಸ್. ಸಾಂಬಾರ್ಗೂ, ರಸಮ್ಗೂ, ಮೊಸರುಗೂ. ಹಾಂ ನೋಡಿ ಇದು ಸಾಂಬಾರು. ನಾನು 3 ಇದು ಮಾಡ್ಕೊಂಡಿದ್ದೀನಿ. ಇದು ಸಾಂಬಾರು ಆಯಿತು. ರಸಮ್ಗೆ ಮಾಡ್ಕೊಂಡಿದ್ದೀನಿ. ಹಾಂ ಸಾಕು. ಇದು ಮೊಸರಿಗೆ ಮಾಡ್ಕೊಂಡಿದ್ದೀನಿ. ನೀವು ಆಮೇಲೆ ಹಾಕ್ಸ್ಕೊಬೋದು ನಿಧಾನಕ್ಕೆ. ಬಟ್ ನಾನು 3 ಈ ರೀತಿ ಹಾಕ್ಸ್ಕೊಂಬಿಟ್ಟಿನಿ. ಸಾಂಬಾರು, ರಸಮ್ಮು, ಮೊಸರು ಇರುತ್ತೆ. ನಿಮಗೆ ಹೋಳಿಗೆ ಏನಿದೆ ಆ ಬೀಟ್ರೋಟ್ ಹೋಳಿಗೆ ಮತ್ತು ಇದ್ರದ್ದು ಕಾಶಿ ಹೋಳಿಗೆ ಏನು ಮಾಡಿದ್ರು ಮಿಕ್ಸ್ಡು, ಅದನ್ನ ಏನು ತೋರಿಸಿದ್ರೆ ಅದನ್ನ ಮಾತ್ರ ಹೋಳಿಗೆ ಯಾವುದೇ ಇರಲಿ ಅದು ಮಾತ್ರ ನಿಮಗೆ ಒಂದೇ ಕೊಡೋದು. ಇನ್ನು ಮಿಕ್ಕಿದ್ದೆಲ್ಲ ಅನ್ಲಿಮಿಟೆಡ್ ಕೊಡ್ತಾರೆ. ನೀವು ಗುಂಗೂರು ರೈಸ್ ಹಾಕ್ಕೊಳ್ಳಿ, ಪಲಾವ್ ಹಾಕ್ಸ್ಕೊಳ್ಳಿ, ರೋಟಿ ಹಾಕ್ಸ್ಕೊಳ್ಳಿ, ಪಲ್ಯಗಳು ಹಾಕ್ಸ್ಕೊಳ್ಳಿ, ಏನು ಹಾಕ್ಸ್ಕೊಂಡ್ರು ಅನ್ಲಿಮಿಟೆಡ್ ಆಗಿ ಕೊಡ್ತಾರೆ ನಿಮಗೆ. ಇದಷ್ಟೇ, ಎಷ್ಟು ಬೇಕಾದ್ರೂ ತಿನ್ಬೋದು. ಆ ಹೋಳಿಗೆ ಮಾತ್ರ ಒಂದೇ ಕೊಡೋದು. 275 ರೂಪೀಸ್ ಆಗುತ್ತೆ. ರಸಮ್ ಬಂದು ಟ್ರೈ ಮಾಡಿ. ಪ್ರತಿದಿನ ಇರುತ್ತೆ. ಮಧ್ಯಾಹ್ನ 12ರಿಂದ 4:15, ಅದೇ ರೀತಿ 7 ಗಂಟೆಯಿಂದ 10:30 ಇರುತ್ತೆ. ಚೆನ್ನಾಗಿದೆ ಊಟ, ಅನ್ಲಿಮಿಟೆಡು. ನೋಡಿ ಲಾಸ್ಟಿಗೆ ನಿಮಗೆ ಬೀಡ ಕೊಡ್ತಾರೆ. ಊಟ ಆದ ತಕ್ಷಣ ಒಂದು ಬೀಡ ಇರುತ್ತೆ. ಬೀಡ ತಿಂದ್ಬಿಟ್ಟು ನೀವು ಊಟನ ಎಂಡ್ ಮಾಡ್ಬೋದು. ಇಲ್ಲಿ ತುಂಬ ಚೆನ್ನಾಗಿದೆ. ನಾನು ಇಲ್ಲಿ ಸುಮಾರು ಒಂದು 8 to 10 ಟೈಮ್ಸ್ ಬಂದಿದ್ದೀನಿ. ಸುಮಾರು ಸಲ ನಾವಿಲ್ಲಿ ಕಿಟ್ಟಿ ಪಾರ್ಟಿ ಮಾಡಿದ್ದೀವಿ. ಇಲ್ಲಿ ಊಟ ತುಂಬ ಚೆನ್ನಾಗಿರೋದ್ರಿಂದ ನಾವು ಕಿಟ್ಟಿ ಪಾರ್ಟಿಗೆ ಈ ಪ್ಲೇಸ್ನೇ ತುಂಬ ಚೂಸ್ ಮಾಡ್ತಾ ಇರ್ತೀವಿ. ಹಾಗಾಗಿ ನಾನು ಇಲ್ಲಿ ಸುಮಾರು ಸಲ ಬಂದಿರೋದ್ರಿಂದ ಊಟ ಮಾತ್ರ ತುಂಬ ಎಕ್ಸಲೆಂಟ್ ಆಗಿದೆ. ರೇಟ್ ಕೂಡ ರೀಸನಬಲ್ ಆಗಿದೆ. ಸೊ ಎಲ್ಲರೂ ಇನ್ನೊಂದ್ಸಲ ಬರ್ಬೋದು, ಊಟ ಮಾಡ್ಬೋದು, ಎಂಜಾಯ್ ಮಾಡ್ಬೋದು. ಇಲ್ಲ, ನಾನು ಹಬ್ಬದ ಟೈಮಲ್ಲಿ ಖಂಡಿತ ಒಂದ್ಸಲನೂ ಬಂದಿಲ್ಲ. ಬಟ್ ಕಿಟ್ಟಿ ಪಾರ್ಟಿ ನಾವು ತುಂಬ ಸಲ ಇಲ್ಲಿ ಮಾಡ್ತಿರ್ತೀವಿ. ಹಂಗಾಗಿ ತುಂಬ ಸಲ ಬಂದಿದ್ದೀವಿ. ಬಾಳೆ ಎಲೆ ಊಟ ಅಂದ್ರೆ ನಮಗೆ
ಎಲ್ಲಾ ತರ ಒಂದೇ ಎಲ್ಲ ಮಾಡೋದಕ್ಕಾಗಲ್ಲ, ಕೆಲವು ಮಾಡ್ಬೋದು. ಪ್ರತಿ ಹಬ್ಬದಲ್ಲಿ ಊಟ ಮಾಡ್ತೀವಿ ಈ ತರ, ಆ ರೀತಿ ಇಲ್ಲ ಜಸ್ಟ್ ಈಗ ತಾನೇ ನಾನು ನನ್ನ ಫ್ರೆಂಡ್ಸ್ ಹತ್ರ ಹೇಳ್ತಾ ಇದ್ದೆ, ನಾವು ಮನೆಯಲ್ಲಿ ಈ ಥರ ಎಲ್ಲ ಮಾಡ್ಕೊಳ್ಳೋದಕ್ಕೆ ಟೈಮ್ ವೇಸ್ಟ್ ಆಗುತ್ತೆ, ಅದ್ರ ಬದಲು ಇಲ್ಲ ಆರಾಮಾಗಿ ಕುತ್ಕೊಂಡು ಬಂದು ಊಟ ಮಾಡ್ಕೊಂಡು ಹೋಗ್ಬೋದು. ಎಲ್ಲ ಥರ ಸಿಗುತ್ತೆ, ಸ್ವೀಟ್ಸು ಎಲ್ಲ ಇರುತ್ತೆ, ನಾರ್ತ್ ಇಂಡಿಯನ್ನು ಸೌತ್ ಇಂಡಿಯನ್ನು ಎಲ್ಲ ಇರೋದ್ರಿಂದ ತುಂಬ ಚೆನ್ನಾಗಿದೆ. ಇದು ಹೇಳ್ಬೇಕಂದ್ರೆ ರೇಟಿಂಗ್ ಕೂಡ ತುಂಬ ಚೆನ್ನಾಗಿದೆ, ಊಟನೂ ತುಂಬ ಚೆನ್ನಾಗಿದೆ, ಸರ್ವಿಸ್ ಕೂಡ ತುಂಬ ಚೆನ್ನಾಗಿದೆ. ಖಂಡಿತ ಎಲ್ಲರೂ ಬಂದು ವಿಸಿಟ್ ಮಾಡಿ. ಈ ಕಡೆ ನೋಡಿದ್ರಲ್ವಾ ಭರ್ಜರಿ ಭೋಜನ. ಮಲ್ಲೇಶ್ವರಂ ಸಂಪಿಗೆ ರೋಡು 6th and 7th ಕ್ಲಾಸ್ ಮಧ್ಯೆ ಬರುತ್ತೆ, ಅಂದರೆ 8th ಕ್ಲಾಸ್ ಮುಂಚೆ ಬರುತ್ತೆ. ಇಲ್ಲಿದ್ದಾರೆ ಪ್ರೀತಿ ಅವರು, ಇವರೇ ಓನರು. ನೀವು ಎನಿ ಟೈಮ್ ನನಗೆ ಫೋನ್ ಮಾಡಿ, ಎಷ್ಟು ಜನ ಬರ್ತೀರೋ ಅಷ್ಟು ಜನ ಬರ್ಬೋದು, 10, 15 ಜನ, 20 ಜನ, ಎಷ್ಟು ಜನ ಬರ್ತೀರೋ ಏನಾದ್ರು ಪಾರ್ಟೀಸ್ ಬಂದರೆ ಅವ್ರಿಗೆ ಅರೇಂಜ್ ಮಾಡ್ತಾರೆ. ವಿಡಿಯೋ ಚೆನ್ನಾಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ. ಚೆನ್ನಾಗಿದೆ ಊಟ ಎಲ್ಲ ಭಾಳ ಚೆನ್ನಾಗಿದೆ. ಥ್ಯಾಂಕ್ ಯು.